राज्य के गृह मंत्री डॉक्टर जी परमेश्वर ने अपने सरकारी आवास पर राज्य में लागू किए गारंटियों को लेकर स्पष्टीकरण दिया। उन्होंने कहा कि राज्य के सभी गरीबों के लिए ही मुफ्त योजनाएं लागू किया गया है। इन्हें सालाना 56,000 करोड़ रुपए खर्च किया जाता है। सरकार अपने योजनाओं पर कायम रही है, इसको लेकर कोई बदलाव नहीं है। हमारी सरकार राज्य के गरीबों की कल्याण की ही सरकार रही है। जो योजनाएं लागू किए गए हैं उनमें कोई बदलाव नहीं किया जाता है, कहा। ನಮ್ಮ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ಸ್ ಆಗಿರ್ತದೆ, ಸಿಟಿಯಲ್ಲೆಲ್ಲ ಕಡೆ ಅಲರ್ಟ್ ಮಾಡಿದ್ವಿ. ನಾಯಕರನ್ನು ಭೇಟಿ ಮಾಡಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಅದು ನನಗೆ ಹೆಚ್ಚು ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಅವರು ಹೈಕಮಾಂಡನ್ನು ಮೀಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಹೇಗೆ ಅಂದರೆ ಡೆಲ್ಲಿಗೆ ಹೋದಾಗ ಸ್ವಾಭಾವಿಕವಾಗಿ ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಹೋಗ್ತೀವಿ. ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಅಲ್ಲಿ ನಮ್ಮ ಹೈಕಮಾಂಡಿನ ರೆಪ್ರೆಸೆಂಟೇಟಿವ್ಸ್ ಯಾರು ಇರ್ತಾರೆ, ನಮ್ಮ ಜನರಲ್ ಸೆಕ್ರೆಟ್ರಿನೋ ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟ್ರಿನೋ ಅವ್ರನ್ನ ಭೇಟಿ ಮಾಡಿ ಬರೋದು ನಮ್ಮ ಒಂದು ರೀತಿಯ ಸಂಪ್ರದಾಯ. ಹಾಗಾಗಿ ಹೋಗಿರ್ತಾರೆ ಅಷ್ಟೇ, ಬೇರೆ ಅದರಲ್ಲೇನು ಬೇರೆ ಅರ್ಥ ಕಲ್ಪಿಸುವಂಥದ್ದೇನಿಲ್ಲ. ಅಂದ್ರೆ ಯಾರು ಬಡವರಿದ್ದಾರೆ ಅವ್ರು ಮಾತ್ರ ತಲುಪಬೇಕು, ಎಲ್ರಿಗೂ ತಲುಪೋದ್ರಿಂದ ಸರ್ಕಾರ ನಡೆಸೋದು ಕಷ್ಟ ಅನ್ನೋಂಥದ್ದು ಒಂದಷ್ಟು ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಹಳ ಜನರ ಅಭಿಪ್ರಾಯ ಕೂಡ ಇದೆ ಆ ರೀತಿ. ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ. ಯಾಕೆಂದರೆ ನಾವು ಈಗಾಗಲೇ ಬಡ್ಜೆಟ್ರಿ ಅಲೊಕೇಶನ್ ಮಾಡ್ಕೊಂಡಿದ್ದೇವೆ. 56,000 ಕೋಟಿ ಬಡ್ಜೆಟ್ರಿ ಅಲೊಕೇಶನ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ. ಅದನ್ನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಗಳ ಹತ್ರನೂ ಕೂಡ ಹೇಳ್ತಾರೆ, ಚರ್ಚೆಗಳಾಗ್ತಾ ಇದೆ. ಆದರೆ ಈ ವರ್ಷಕ್ಕೆ ಬಡ್ಜೆಟ್ರಿ ಅಲೊಕೇಶನ್ ಆಗಿರೋದ್ರಿಂದ ಅದನ್ನು ಯಾವ ರೀತಿ ನೋಡಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನೋಡ್ತಾರೆ. ಪಕ್ಷದ ವೇದಿಕೆಯಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಚರ್ಚೆ ಆಗಿದೆಯಾ ಸರ್? ಇಲ್ಲ, ಅದು ಸ್ವಾಭಾವಿಕವಾಗಿ ಅಲ್ಲಿ ಇಲ್ಲಿ ಮಾತಾಡುವಾಗ ನಮ್ಮ ಶಾಸಕರುಗಳಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರು ಇರ್ಬೋದು, ಅವರೆಲ್ಲ ಹೇಳ್ತಿರ್ತಾರೆ. ಅಲ್ಲ, ಇದು ರೈಟ್ ಟೈಮ್ ಅಲ್ವಾ ಸರ್? ಗ್ಯಾರಂಟಿಗಳ ಸಮೀಕ್ಷೆ ಮಾಡಿ ಅದ್ರ ಬಗ್ಗೆ ಒಂದು ಪರಿಷ್ಕರಣೆ ಆಗಬೇಕು, ಅರ್ಹರಿಗೆ ತಲುಪುವಂತೆ ಮಾಡೋದಕ್ಕೆ ಇದೊಂದು ಅವಕಾಶ ಅಂತ. ಇಲ್ಲ, ನೋಡೋಣ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ, ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗ್ತದೆ. ಸರ್ಕಾರಕ್ಕೂ ಕೂಡ ಚುನಾವಣೆಯಲ್ಲೂ ಕೂಡ ಲಾಭ ಆಗಿದೆ ಅನ್ನುವಂಥ ಅಭಿಪ್ರಾಯ ಅಲ್ಲ, ಅದ್ರ ಬಗ್ಗೆ ಯಾರೂ ಆ ರೀತಿ ಹೇಳಿಲ್ಲ ಅಲ್ಲ, ನಾವ್ಯಾರು ಆ ರೀತಿ ಹೇಳಿಲ್ಲ ಲಾಭ ಆಗಿಲ್ಲ. ಯಾಕೆಂದರೆ ನಮ್ಗೆ 13% ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಅದ್ರ ಎಲ್ಲಿಂದ ಬಂದಿದೆ? 13% ಮತ ಹೆಚ್ಚು ಎಲ್ಲಿಂದ ಬಂದಿದೆ? ಸೀಟ್ ಗೆದ್ದಿದೆ ಇರ್ಬೋದು, ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನಮ್ಮದು. ಅದನ್ನು ನಾವು ಈ ಗ್ಯಾರಂಟಿಗಳಿಂದನೇ ಹೆಚ್ಚಾಗಿದೆ ಅಂತ ಯಾಕೆ ವಿಶ್ಲೇಷಣೆ ಮಾಡಬಾರ್ದು? ರಾಜ್ಯಪಾಲರು ಯಾಕೆ ಸೈಲೆಂಟ್ ಆಗಿದ್ದಾರೆ? ರಾಜ್ಯಪಾಲರು ಸ್ಪೋಕ್ಸ್ಮನ್ ಆಗಿ ನಾನೇನು ಹೇಳಕ್ಕೆ ಹೋಗಲ್ಲ. ಆದರೆ ರಾಜ್ಯಪಾಲರು ನಾವು ಮನವಿ ಮಾಡಿದ್ದೇವೆ ಅವರಿಗೆ, ಕ್ಯಾಬಿನೆಟ್ಟು ತೀರ್ಮಾನ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೆ. ನೀವು ತಪ್ಪು ತೀರ್ಮಾನ ಮಾಡಿದ್ದೀರಿ, ನೀವು ವಾಪಸ್ ತಗೊಳ್ಳಿ ಅದನ್ನು, ಮತ್ತು ಸ್ಯಾಂಕ್ಷನ್ ಕೊಡಬೇಡಿ, ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಬೇಡಿ ನೀವು ಅಂತ, ಕ್ಯಾನ್ಸಲ್ ಮಾಡಿದ್ರೆ ಅದು ಅಂತ ಹೇಳಿದೆ. ಅದು ಅಡ್ವೈಸ್, ಕ್ಯಾಬಿನೆಟ್ಟಿನ ಅಡ್ವೈಸ್. ಅದನ್ನೇ ತಗೊಳ್ಬೇಕು ಸಾಮಾನ್ಯವಾಗಿ. ಒಂದು ವೇಳೆ ಅವ್ರು ತಗೊಳ್ಳಿಲ್ಲ ಅಂದರೆ ಅವರು ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಮುಂದಿನ ಕ್ರಮದ ಬಗ್ಗೆ. ಜಾರಿಗೆ ನಿನ್ನೆ ಮುನಿಯಪ್ಪರು ಕೂಡ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿ ಒತ್ತಾಯ ಮಾಡಿದ್ದಾರೆ. 28ಕ್ಕೆ ದಲಿತ ಸಂಘಟನೆಗಳೆಲ್ಲ ಪ್ರತಿಭಟನೆ ಕೂಡ ಕರೆ ಕೊಟ್ಟಿದ್ದಾರೆ ಸರ್, ಮಾಡಲೇಬೇಕು ಒಳ ಮೀಸಲಾತಿ ಅಂತ. ಇಲ್ಲ, ಅದು ಅವರ ತೀರ್ಮಾನ. AICC ಅವರು ಏನು ಡೈರೆಕ್ಷನ್ ಕೊಡ್ತಾರೆ ನಮಗೆ ರಾಜ್ಯ ಸರ್ಕಾರಕ್ಕೆ, ಅದ್ರ ಪ್ರಕಾರ ಮುಂದುವರಿತಾರೆ. ಚರ್ಚೆ ಅಲ್ಲಿ ಆ ಹಂತದಲ್ಲಿ ಆಗಬೇಕು. ಭೋವಿ ನಿಗಮದ ಕಚೇರಿ ಮೇಲೆ ಸಿಡಿ ರೈಡ್ ಮಾಡಿದೆ ಸರ್, ಏನು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಈಗ ಭೋವಿ ನಿಗಮದ ಬಗ್ಗೆ ಈಗಾಗಲೇ ನಾವು ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದ್ವಿ SITಯಿಂದ. ಅದರ ಪ್ರಯುಕ್ತ ಅವರು ಮಾಡಿರ್ತಾರೆ. ಕೋವಿಡ್ ಸ್ಕ್ಯಾಮ್ದು ಏನಾದರೂ ಚುರುಕಾಗುತ್ತಾ ಅಂತ? ಎಲ್ಲ ಸ್ಕ್ಯಾಮ್ಗಳನ್ನು ಕೂಡ ಈಗೇನು ನಾವು ತನಿಖೆ ಮಾಡ್ತಾ ಇದ್ದೇವೆ, ಆ ಎಲ್ಲ ನಿಮ್ಮ ಅಭಿಪ್ರಾಯ ಸರ್ ಗ್ಯಾರಂಟಿಗಳ
ನನ್ನ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ. ನಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಲ್ಲ ಅದೇ ಮುಖ್ಯ ಆಗುತ್ತೆ. ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಎಲ್ಲ ಹೇಳ್ತಾ ಹೋದರೆ ಕ್ಯಾಬಿನೆಟ್ನಲ್ಲಿ ಹೇಳ್ಬೇಕು ನಾವೆಲ್ಲ. ಹೊರಗಡೆ ಎಲ್ಲ ಹೇಳ್ಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಥ್ಯಾಂಕ್ ಯು ಸರ್.